ರೂಪಾಯಿ ಕುಸಿತ ಅನ್ನೋದು ಮಾರುಕಟ್ಟೆಯ ಒಂದು ಸಾಮಾನ್ಯ ಏರಿಳಿತನ ಅಥವಾ ನಮ್ಮ ಆರ್ಥಿಕತೆಗೆ ಸಿಗ್ತಿರೋ ಯಾವುದಾದ್ರೂ ದೊಡ್ಡ ವಾರ್ನಿಂಗ್ ಬೆಲ್ಲ? ಈ ಪ್ರಶ್ನೆ ಎಲ್ಲರ ತಲೆಯಲ್ಲೂ ಇದ್ದೇ ಇರುತ್ತೆ. ರೂಪಾಯಿ ಯಾಕೆ ಪಾಟಿ ಕುಸ್ತಾ ಇದೆ? ಹಾಗೇನೇ ಈ ಟೆನ್ಷನ್ ಮಧ್ಯೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ RBI ಸುಮ್ನೆ ಕೂತಿದ್ಯಾ ಅಥವಾ ಏನಾದ್ರೂ ಆಕ್ಷನ್ ತಗೊಳ್ತಿದ್ಯಾ ಅನ್ನೋದನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೇದಾಗಿ ಈ ರೂಪಾಯಿ ಕುಸಿತ ಅಂದ್ರೆ ನಿಖರವಾಗಿ ಏನು ಅನ್ನೋದನ್ನ ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ಒಂದು ಚಿಕ್ಕ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಮೊದಲೆಲ್ಲ ಒಂದು ಅಮೆರಿಕನ್ ಡಾಲರ್ ಖರೀದಿಸ್ಬೇಕು ಅಂದ್ರೆ ನಮ್ಮ 80 ರೂಪಾಯಿ ಕೊಟ್ರೆ ಸಾಕಿತ್ತು. ಆದ್ರೆ ಈಗ ಅದೇ $1 ತಗೊಳ್ಳಕ್ಕೆ 84 ರೂಪಾಯಿ ಕೊಡ್ಬೇಕಾಗತ್ತೆ. ಅಂದ್ರೆ ಏನಾಯ್ತು? ನಮ್ಮ ಕರೆನ್ಸಿಯ ಖರೀದಿ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಆಯ್ತು, ಹಾಗೆ ಡಾಲರ್ನ ತಾಕತ್ತು ಜಾಸ್ತಿ ಆಯ್ತು ಅಂತ ಅರ್ಥ. ಅರ್ಥಶಾಸ್ತ್ರದ ಭಾಷೆಯಲ್ಲಿ ಇದನ್ನೇ ಕರೆನ್ಸಿ ಡೆಪ್ರಿಸಿಯೇಷನ್ ಅಥವಾ ಕರೆನ್ಸಿ ಅಪಮೌಲ್ಯೀಕರಣ ಅಂತ ಕರೆಯೋದು. ಇಲ್ಲಿ ನಾವು ನೆನ್ಪಿಟ್ಕೋಬೇಕಾದ ಒಂದು ಕ್ರೂಷಿಯಲ್ ಪಾಯಿಂಟ್ ಅಂದ್ರೆ, ರೂಪಾಯಿ ಕೆಳಗೆ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಕಾಂಪಿಟೇಷನ್ ಆಗಿ ಡಾಲರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಿದೆ ಅಂತ ಅರ್ಥ. ಇದು ಸುಮ್ನೆ ನಂಬರ್ಸ್ ಆಟ ಖಂಡಿತ ಅಲ್ಲ. ಇದರ ಹಿಂದೆ ಇಡೀ ಪ್ರಪಂಚದ ಬೇರೆ ಬೇರೆ ಶಕ್ತಿಗಳು ಕೆಲಸ ಮಾಡ್ತಾ ಇರುತ್ತೆ. ಹಾಗಾದ್ರೆ ಈ ಕರೆನ್ಸಿ ಆಟದ ಹಿಂದಿರೋ ಆ ಪ್ರಮುಖ ಕಾರಣಗಳಾದ್ರೂ ಏನು? ಈ ಕುಸಿತದ ಹಿಂದಿರೋ 6 ಮುಖ್ಯ ವಿಲನ್ಗಳು ಯಾರು ಅಂತ ನೋಡೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ 6 ಕಾರಣಗಳು ಒಂದಕ್ಕೊಂದು ಲಿಂಕ್ ಆಗಿವೆ. ಮೊದಲನೇದಾಗಿ, ನಮ್ಮ ದೇಶಕ್ಕೆ ಬೇಕಾದ ಕಚ್ಚಾ ತೈಲನ ನಾವು ಹೊರಗಡೆಯಿಂದಾನೇ ತರಿಸ್ಕೋಬೇಕು. ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ತೈಲದ ಬೆಲೆ ಏರಿದಾಗ ನಾವು ಪಾವತಿ ಮಾಡಕ್ಕೆ ಹೆಚ್ಚು ಹೆಚ್ಚು ಡಾಲರ್ಗಳನ್ನೇ ಕೊಡ್ಬೇಕಾಗುತ್ತೆ. ಇದು ನಮ್ಮ ರೂಪಾಯಿ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕುತ್ತೆ. ಎರಡನೇದು, ಅಮೆರಿಕದಲ್ಲಿ ಬಡ್ಡಿದರಗಳು ಹೆಚ್ಚಾದಾಗ ಜಗತ್ತಿನಾದ್ಯಂತ ಡಾಲರ್ಗೆ ಡಿಮ್ಯಾಂಡ್ ಹೆಚ್ಚಾಗತ್ತೆ. ಮೂರನೇದು, ನಮ್ಮಲ್ಲಿರೋ ವಿದೇಶಿ ಹೂಡಿಕೆದಾರರು ಅಂದ್ರೆ FIIಗಳು ತಮ್ಮ ಹಣನ ವಾಪಸ್ ತಗೊಂಡಾಗ ನಮ್ಮಿಂದ ಡಾಲರ್ ಹೊರಗಡೆ ಹೋಗುತ್ತೆ. ಇನ್ನು ವ್ಯಾಪಾರ ಕೊರತೆ, ಜಗತ್ತಿನಲ್ಲಿ ನಡೀತಿರೋ ಯುದ್ಧದಂತಹ ಟೆನ್ಷನ್ ವಾತಾವರಣ ಮತ್ತೆ ಹಣದುಬ್ಬರ ಇವೆಲ್ಲವೂ ಸೇರ್ಕೊಂಡು ನಮ್ಮ ರೂಪಾಯಿ ಮೌಲ್ಯವನ್ನ ಕೆಳಗೆಳಿತಾ ಇವೆ. ಸರಿ, ರೂಪಾಯಿ ಕುಸಿತಾ ಇದೆ ಅಂತ ಬರೀ ಟೆನ್ಷನ್ ಮಾಡ್ಕೊಳ್ಬೇಕಾ? ಖಂಡಿತ ಇಲ್ಲ. ನಾಣ್ಯಕ್ಕೆ 2 ಮುಖ ಇರೋ ಹಾಗೆ ಇದಕ್ಕೂ ಒಳ್ಳೇದು ಮತ್ತೆ ಕೆಟ್ಟದ್ದು 2 ಮುಖಗಳೂ ಇವೆ. ಮೊದಲು ನೆಗೆಟಿವ್ ಸೈಡ್ ನೋಡೋಣ. ನಾವು ಹೊರಗಡೆಯಿಂದ ತರಿಸ್ಕೊಳ್ಳೋ ವಸ್ತುಗಳು ಅಂದ್ರೆ ಆಮದು ಮಾಡ್ಕೊಡೋಕೆ ಹೆಚ್ಚು ಖರ್ಚಾಗುತ್ತೆ. ಪೆಟ್ರೋಲ್ ಬೆಲೆ ಏರುತ್ತೆ. ಇದೇ ಕಾರಣದಿಂದ ನಮ್ಮ ದಿನನಿತ್ಯದ ವಸ್ತುಗಳ ಬೆಲೆಯೂ ಹೆಚ್ಚಾಗಿ ಹಣದುಬ್ಬರ ಜಾಸ್ತಿಯಾಗೋ ಚಾನ್ಸಸ್ ಇರುತ್ತೆ. ಆದ್ರೆ ಪಾಸಿಟಿವ್ ಸೈಡ್ ಏನಪ್ಪಾ ಅಂದ್ರೆ, ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ವಸ್ತುಗಳನ್ನ ರಫ್ತು ಮಾಡ್ತಾರಲ್ವಾ, ಆ ಕಂಪನಿಗಳಿಗೆ ಇದರಿಂದ ಭರ್ಜರಿ ಲಾಭ ಆಗತ್ತೆ. ಹಾಗೆ IT ಕಂಪನಿಗಳ ಆದಾಯ ಬರೋದೇ ಡಾಲರ್ನಲ್ಲಿ, ಸೊ ಅವರಿಗೂ ಇದು ಹಬ್ಬನೇ. ಇನ್ನು ವಿದೇಶಿಯರಿಗೆ ನಮ್ಮ ದೇಶದಲ್ಲಿ ಓಡಾಡೋದು ಅಗ್ಗ ಆಗೋದ್ರಿಂದ ನಮ್ಮ ಪ್ರವಾಸೋದ್ಯಮಕ್ಕೂ ಇದರಿಂದ ಒಳ್ಳೆ ಆದಾಯ ಬರುತ್ತೆ. ಇಷ್ಟೆಲ್ಲ ನಡೀತಾ ಇರಬೇಕಾದ್ರ ನಮ್ಮ ಆರ್ಥಿಕತೆಯ ರಕ್ಷಕ RBI ಸುಮ್ನೆ ಕೂರತ್ತಾ? ಖಂಡಿತ ಇಲ್ಲ. RBI ಕೂಡಲೇ ಆಕ್ಷನ್ಗೆ ಎಳೆಯುತ್ತೆ. ಮಾರ್ಕೆಟ್ನಲ್ಲಿ ಪ್ಯಾನಿಕ್ ಆಗದ ಹಾಗೆ ನೋಡ್ಕೊಳ್ಳಕ್ಕೆ RBI ಒಂದು ಮಾಸ್ಟರ್ ಪ್ಲಾನ್ ಇಟ್ಕೊಂಡಿರುತ್ತೆ. ಪ್ರಮುಖವಾಗಿ 4 ಸ್ಟೆಪ್ಸ್ ಫಾಲೋ ಮಾಡುತ್ತೆ. ಫಸ್ಟ್, ತನ್ನ ಬಳಿ ಆಲ್ರೆಡಿ ಇರೋ ವಿದೇಶಿ ವಿನಿಮಯ ಮೀಸಲು ಅಂದ್ರೆ ಫಾರೆಕ್ಸ್ ರಿಸರ್ವ್ಸಿಂದ ಡಾಲರ್ಗಳನ್ನ ಮಾರ್ಕೆಟ್ಗೆ ಬಿಡತ್ತೆ. ಇದರಿಂದ ರೂಪಾಯಿಗೆ ಸ್ವಲ್ಪ ಸಪೋರ್ಟ್ ಸಿಗತ್ತೆ. ಸೆಕೆಂಡ್, ಬಂಡವಾಳ ಹೊರಗೋಗೋದನ್ನ ತಡೆಯೋಕೆ ಬಡ್ಡಿ ದರಗಳಲ್ಲಿ ಚೇಂಜಸ್ ಮಾಡತ್ತೆ. ಮೂರನೇದಾಗಿ, ಬ್ಯಾಂಕುಗಳಿಗೆ ಡಾಲರ್ ಕೊರತೆ ಆಗದ ಹಾಗೆ ನೋಡ್ಕೊಳತ್ತೆ ಮತ್ತೆ ಸರ್ಕಾರದ ಆಮದು ರಫ್ತು ನೀತಿಗಳಿಗೆ ತಕ್ಕ ಹಾಗೆ ಬ್ಯಾಲೆನ್ಸ್ ಮಾಡುತ್ತೆ. RBI ಒಂದು ಮೂಕ ಆಟಗಾರ, ಮಾರುಕಟ್ಟೆಯನ್ನು ಸ್ಥಿರಗೊಳಿಸುತ್ತಿದೆ. ಈ ಮಾತು 100ಕ್ಕೆ 100 ಸತ್ಯ. ಯಾವುದೇ ದೊಡ್ಡ ಸದ್ದು ಗದ್ದಲ ಮಾಡದೆ, ಜನರಲ್ಲಿ ಆತಂಕ ಸೃಷ್ಟಿ ಮಾಡದೆ, ತೆರೆಯ ಹಿಂದೆ ನಿಂತು ಮಾರುಕಟ್ಟೆಯಲ್ಲಿ ತೀವ್ರವಾದ ಏರಿಳಿತ ಆಗದ ಹಾಗೆ ನಮ್ಮ ರಿಸರ್ವ್ ಬ್ಯಾಂಕ್ ನಿರಂತರವಾಗಿ ಕೆಲಸ ಮಾಡ್ತಾನೇ ಇರತ್ತೆ. ಈಗ ಸ್ವಲ್ಪ ಕಟ್ಟುಕಥೆ ಹಾಗೂ ವಾಸ್ತವದ ಬಗ್ಗೆ ಮಾತಾಡೋಣ. ಮಾರ್ಕೆಟ್ನಲ್ಲಿ ಹರಡೋ ಗಾಳಿ ಸುದ್ದಿಗಳು ನಿಜಾನಾ? ನೋಡಿ, ವಾಟ್ಸಾಪ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ರೂಪಾಯಿ ಕುಸಿದ ಅಂದ್ರೆ ಇಡೀ ಆರ್ಥಿಕತೆ ಮುರುಗೋಯ್ತು ಅಂತ ಹೇಳ್ತಾರಲ್ವಾ, ಅದು ಶುದ್ಧ ಸುಳ್ಳು. ಕೇವಲ ಒಂದು ಕಟ್ಟುಕಥೆ. ರಿಯಾಲಿಟಿ ಏನಪ್ಪಾ ಅಂದ್ರೆ, ಇದು ನಮ್ಮ ಗ್ಲೋಬಲ್ ಎಕಾನಮಿಯ ಒಂದು ಸಣ್ಣ ಭಾಗ ಅಷ್ಟೇ. ಡಾಲರ್ ಸ್ಟ್ರಾಂಗ್ ಆಗ್ತಿದೆ ಅಂದ ತಕ್ಷಣ ಭಾರತ ವೀಕ್ ಆಗ್ತಿದೆ ಅಂತ ಅರ್ಥ ಅಲ್ಲ. ಇದು ವ್ಯವಸ್ಥಿತವಾಗಿ ಮ್ಯಾನೇಜ್ ಆಗ್ತಿರೋ ಒಂದು ಟೆಂಪ್ರರಿ ಫ್ಲಕ್ಚುವೇಷನ್ ಅಷ್ಟೇ. ಇದಕ್ಕೇನೋ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಈ ಟೈಮಲ್ಲಿ ಹೂಡಿಕೆದಾರರು ಅಂದ್ರೆ ಇನ್ವೆಸ್ಟರ್ಸ್ ಏನ್ ಮಾಡ್ಬೇಕು? ಅವರ ಮುಂದಿನ ಸ್ಟೆಪ್ಸ್ ಹೇಗಿರ್ಬೇಕು? ಯಾರೇ ಹೂಡಿಕೆ ಮಾಡಿರ್ಲಿ, ಈ ಸಂದರ್ಭದಲ್ಲಿ ಕೆಲವು ಕ್ಲಿಯರ್ ಗೈಡ್ಲೈನ್ಸ್ ಫಾಲೋ ಮಾಡೋದು ಒಳ್ಳೆಯದು. ಫಸ್ಟ್ ಆಫ್ ಆಲ್, ಟೆನ್ಷನ್ ಮಾಡ್ಕೊಂಡು ಪ್ಯಾನಿಕ್ ಸೆಲ್ಲಿಂಗ್ ಮಾಡಬಾರ್ದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೇಲೆ ನಂಬಿಕೆ ಇಡೋದು ಬಹಳ ಮುಖ್ಯ. ಹಾಗೆ ಆಗ್ಲೇ ಹೇಳಿದ ಹಾಗೆ ರಫ್ತು ಮಾಡೋ ಕಂಪನಿಗಳಿಗೆ ಈಗ ಹಬ್ಬದ ಟೈಮ್ ಆಗಿರೋದ್ರಿಂದ ಆ ಕಡೆ ಸ್ವಲ್ಪ ಗಮನ ಹರಿಸಬಹುದು.
ಇದರ ಜೊತೆಗೆ ಚಿನ್ನದಂತಹ ಸುರಕ್ಷಿತ ಆಯ್ಕೆಗಳಲ್ಲಿ ಇನ್ವೆಸ್ಟ್ ಮಾಡಿ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡ್ಕೊಳ್ಳೋದು ಒಂದು ಜಾಣ್ಮೆಯ ಹೆಜ್ಜೆ. ಇದನ್ನೆಲ್ಲ ನೋಡಿದ ಮೇಲೆ ನಮಗರ್ಥ ಆಗೋದು ಒಂದೇ. ಬಲವಾದ ಹೂಡಿಕೆದಾರರು ಯಾವಾಗ್ಲೂ ಅವಕಾಶ ಹುಡುಕ್ತಾರೆ ಹೊರತು ಆತಂಕ ಪಡೋದಿಲ್ಲ. ಇದನ್ನೊಂದು ಆರ್ಥಿಕ ಬಿಕ್ಕಟ್ಟು ಅಂತ ಭಯಪಡೋ ಬದಲು ನಮ್ಮ ಫೈನಾನ್ಷಿಯಲ್ ನಾಲೆಡ್ಜ್ ಯೂಸ್ ಮಾಡ್ಕೊಂಡು ಹೊಸ ಆಪರ್ಚುನಿಟೀಸ್ನ ಹುಡುಕೋ ವಾತಾವರಣ ಅಂತ ನೋಡ್ಬೇಕು. ಫೈನಲಿ ನಮ್ಮುಂದಿರೋ ಪ್ರಶ್ನೆ ಒಂದೇ, ಈ ರೂಪಾಯಿ ಕುಸಿತ ಅನ್ನೋದು ಆತಂಕನಾ ಅಥವಾ ಅವಕಾಶನಾ? ಇದು ಬರೀ ನ್ಯೂಸ್ ನೋಡಿ ಭಯಪಡೋ ವಿಚಾರ ಖಂಡಿತ ಅಲ್ಲ. ಇದೊಂದು ಜಾಗತಿಕ ಆರ್ಥಿಕತೆಯ ರಿಸಲ್ಟ್ ಮತ್ತು ನಮ್ಮ RBIನಿಂದ ಬಹಳ ಸೇಫ್ ಆಗಿ ಮ್ಯಾನೇಜ್ ಆಗ್ತಿರೋ ಪ್ರಕ್ರಿಯೆ. ಮಾರ್ಕೆಟ್ನ ಈ ಏರಿಳಿತಗಳನ್ನ ಅರ್ಥ ಮಾಡ್ಕೊಂಡ್ರೆ ಆರ್ಥಿಕವಾಗಿ ನಾವಿನ್ನಷ್ಟು ಸ್ಟ್ರಾಂಗ್ ಆಗ್ಬಹುದು. ಮುಂದೆ ಏನಾಗುತ್ತೆ